ಯಾರಿಗೂ ಕೂಡ ಇಲ್ಲಿಯವರೆಗೂ ಜನಪ್ರತಿನಿಧಿಗಳಿಗೆ ದೊಡ್ಡಬಳ್ಳಾಪುರ ರೇಷ್ಮೆ ನಗರಿ ರೇಷ್ಮೆ ಸೀರೆಗಳನ್ನ ಇಲ್ಲಿ ನೇಯ್ತಾರೆ, ಇದಕ್ಕೊಂದು ಮಾರುಕಟ್ಟೆಯನ್ನ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕಲ್ಪಿಸಬೇಕು ಅಂತ ಹೇಳಿ ಇಲ್ಲಿಯವರೆಗೂ ಯಾವುದೇ ಜನಪ್ರತಿನಿಧಿ ಕೂಡ ಯೋಚನೆ ಮಾಡಿರಲಿಲ್ಲ. ಅದನ್ನು ಯೋಚನೆ ಮಾಡಿದಂತರು ಧೀರಜ್ ಮುನ್ರಾಜು ಅವರು. ಯಾಕಂದ್ರೆ ನಾವು ನೇಕಾರರು ಓಟ್ಗೋಸ್ಕರ ಓಡಾಡ್ತಾ ಇದ್ವಿ, ಹೆಂಗೆ ಅವ್ರನ್ನ ಓಟ್ ತಗೊಳೋದು ಅಂತ ಹೇಳಿ. ಆದ್ರೆ ಅವರ ಬದುಕಿನಲ್ಲಿ ಇನ್ನೂ ಅವ್ರ ಇತರ ಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಯೋಚನೆ ಮಾಡಿದಂತ ಧೀರಜ್ ಅವರು. ಈ ಸದ್ಯಕ್ಕೆ ಯಾವ್ದು ಎಲೆಕ್ಷನ್ ಇಲ್ಲ, ಏನೋ ಎಲೆಕ್ಷನ್ ಟೈಮಲ್ಲಿ ಏನೋ ಗಿಮಿಕ್ ಮಾಡ್ತಾನೆ ಅನ್ನೋದಕ್ಕೋಸ್ಕರ. ನಿಜಕ್ಕೂ ಕೂಡ ನಾನು 47 ವರ್ಷದ ಹಿಂದೆ ದೊಡ್ಡಬಳ್ಳಾಪುರ ಕಾಲಿಟ್ಟವನು. ಅವಾಗ ನಾನು RSS ಗೆ ಪದಾರ್ಪಣೆ ಮಾಡಿದ್ದೆ. ಇಲ್ಲೇ ದಕ್ಷಿಣ ವರ್ಗ 4 ದಿನ ಗುರುಗಳು ಇವರೇ ನಮ್ಗೆ ಹನುಮಂತರಾಯಪ್ಪ ಅವರು. ಅದಾದ್ಮೇಲೆ ನಾವು ರಾಖಿ ಕಟ್ಟಬೇಕಾದ್ರೆ ರೇಷ್ಮೆ ಎಲ್ಲಿಗೆ ಅಂದ್ರೆ ಇಲ್ಲೇ ಬರ್ತಾ ಇದ್ವಿ ದೊಡ್ಡಬಳ್ಳಾಪುರ. ಆ ವೇಸ್ಟ್ ಕೊಡೋರೆಲ್ಲ ಅದನ್ನ ತಗೊಂಡು ಕಟ್ ಮಾಡ್ಕೊಂಡು ಕತ್ರೆಯಲ್ಲಿ ನಾವೇ ರಾಖಿ ಮಾಡ್ತಾ ಇದ್ವಿ. ಇವತ್ತು ರೇಷ್ಮೆ ಸೀರೆಗಳನ್ನ ಇಲ್ಲಿ ಸಾಕಷ್ಟು ನೇದ್ರು ಕೂಡ ಇದರ ಲಾಭವನ್ನ ಪಡಿತಾ ಇರ್ತಕ್ಕಂಥವ್ರು ಬೇರೆ ಬೇರೆಯವರು. ನಮ್ಗೆ ಸಿಗ್ತಕ್ಕಂಥ ಲಾಭ ಕಡಿಮೆನೆ. ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ. ದೊಡ್ಡಬಳ್ಳಾಪುರ ಜನ ದೊಡ್ಡಬಳ್ಳಾಪುರದಲ್ಲಿ ರೇಷ್ಮೆ ಸೀರೆ ತಗೊಳಲ್ಲ. ಇದೇ ರೇಷ್ಮೆ ಸೀರೆ ಧರ್ಮವರಂ ಹೋಗಿ ಗಂಜಿಗೆ ಹೋದ್ರೆ ಅಲ್ಲೋಗಿ ತಗೊಂತೀವಿ ನಾವು. ಈಗ ಎಷ್ಟೋ ಕಡೆ MTR ಉಪ್ಪಿನಕಾಯಿ ಮಾಡ್ತಾರಲ್ಲ, ನಾನ್ ಮೊದಲು MTR ಕಂಪ್ನಿಯವರೇ ಮಾಡ್ತಾರೆ ಅನ್ಕೊಂಡೆ. ಅಲ್ಲ, ಅವನು ಸಬ್ ಕಾಂಟ್ರಾಕ್ಟ್ ಕೊಡ್ತಾನೆ. ಯಾರೋ ಮನೆಯಲ್ಲಿ ತಾಯಿ ಮಾಡ್ತಾಳೆ ಅಷ್ಟೇ, ಅವಳಿಗೆ ಮಸಾಲೆ ಎಷ್ಟು ಹಾಕ್ಬೇಕು ಅಂತ ಅವ್ರು ಹೇಳ್ಕೊಡ್ತಾನೆ. ಬ್ರ್ಯಾಂಡ್ ಮಾತ್ರ MTR. ಸೊ ಅದಕ್ಕೋಸ್ಕರ ಇವತ್ತು ಒಂದು ಗಾದೆ ಮಾತಿತ್ತು, ಬೆಂಗಳೂರು ನೋಟ ದೊಡ್ಡಬಳ್ಳಾಪುರ ಊಟ ಅಂತೀವಿ ನಾವು. ಮೊದ್ಲಿಲ್ಲಿ ಬಂದಾಗ ನಮ್ಗೆ ನೇಕಾರರ ಮನೆಗೆ ಊಟ ಕಳಿಸೋರು, ಹೊಟ್ಟೆ ತುಂಬಾ ಊಟ ಹಾಕೋರು. ಅವಾಗೆಲ್ಲ ನಮ್ಗೆ ಎಲ್ಲಿ ಹೋಟ್ಲ್ ಎಲ್ಲಿತ್ತು, ಸಂಘದ ಬಂದಾಗ ಮನೆಗಳಿಗೆ ಕಳಿಸ್ತಾ ಇದ್ರು. ಅತ್ಯಂತ ಚೆನ್ನಾಗಿ ನೋಡ್ಕೊಂತ ಇದ್ದಂತ ಜನಾಂಗ ಈ ಜನಾಂಗ ಕೂಡ. ಇವತ್ತು ನಮ್ಮ ಯಲಹಂಕದಲ್ಲೂ ಕೂಡ ನೇಕಾರರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಆದ್ರೂ ಲೇಬರ್ ಪ್ರಾಬ್ಲಮ್, ಲೇಬರ್ ಜಾಸ್ತಿ ಆಯ್ತು ಅಂತ ಎಲ್ಲ ಹೊರಟೋದ್ರು ಬೇರೆ ಬೇರೆ ಕಡೆಗೆ. ಈಗ ಹೊರಗಡೆಯಿಂದ ಬಂದವ್ರೆ, ನಮ್ಮಲ್ಲಿ ಬಾಂಗ್ಲಾದೇಶದವ್ರು ಬಂದು ಕುತ್ಕೊಂಡವ್ರೆ ಯಲಹಂಕಲ್ಲಿ. ಏನ್ ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ. ಕಡಿಮೆ ರೇಟಲ್ಲಿ ಬರ್ತಾರೆ, ಇಲ್ಲೂ ಬಹುಶಃ ಬಂದಿರ್ಬೋದೇನೋ. ಕಡಿಮೆ ರೇಟ್ ತಗೊಂಡ್ರೆ ಆಮೇಲೆ ಏನಾಗ್ತದೆ ಗೊತ್ತಾಗ್ತದೆ ಮುಂದಕ್ಕೆ. ಆಮೇಲೆ ಇಲ್ಲೇನಾಗಿದೆ ಅಂತಂದ್ರೆ ಪವರ್ ಲೂಮು, ನೀವು ಕೈಮಗ್ಗ ನೇಯ್ತಾ ಇಲ್ಲ ಅಂತೇಳಿ ಅಲ್ಲಿಂದ ವಿಜಿಲೆನ್ಸ್ ಅವ್ರು ಬೇರೆ ಬರ್ತಾರೆ. ಯಲಹಂಕದಲ್ಲೂ ಬಂದು ನಾನೇ ಅಡ್ಡ ಹಾಕಿ ಅವ್ರನ್ನೆಲ್ಲ ಕೂಡ ಓಡಿಸಿದ್ದಾಯ್ತಂತ ಕಡೆ. ಏನ್ ಮಾಡ್ತೀರಿ, ಈಗೆಲ್ಲ ಕೂಡ ಕೈಮಗ್ಗ ನೇಯೋದು ಬಹಳ ಕಷ್ಟ ಇದೆ. ಅದರಲ್ಲಿ ಸರ್ಕಾರ ಕೂಡ ತೀರ್ಪು ತಗೊಳಕ್ ಆಗಿಲ್ಲ. ಅವಾಗೆಲ್ಲ ನಿಯೋಗ ಕೂಡ ಹೋಗಿತ್ತು. ಆದ್ರೂ ಕೂಡ ನಾವೆಲ್ಲ ಕೂಡ ಈ ಕಸಬಂದ್ ಬಿಟ್ಟು ಬೇರೆ ಕಸಬಿಲ್ಲ ನಮ್ಗೆ. ಸೊ ಇನ್ನೂ ದೊಡ್ಡ ಮಟ್ಟದಲ್ಲಿ ಇದಾಗ್ಲಿ, ನಾನು ಕಲ್ಪನೆ ಇಲ್ಲ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂತ ಹೇಳಿ. ಆಮೇಲೆ ಗೊತ್ತಾಯ್ತು ನಮ್ಮನ್ನ ನೋಡಕ್ಕಲ್ಲ ಬಂದಿರೋದು ಅರ್ಧ ಜನ ಗಿಲ್ಲಿನ್ ನೋಡಕ್ಕೆ ಅಂತ ಹೇಳಿ. ನಾವು 47 ವರ್ಷ ರಾಜಕೀಯ ಮಾಡಿ ಚಪ್ಪಾಳಿ ಹೊಡೆಯೋರು ಕಮ್ಮಿ ನಮ್ಗೆ. ಬಟ್ ನಾವು ಪರ್ಮನೆಂಟ್ ಆಗಿರ್ತೀವಿ, ನಾವು ಮಾಡಿರುವಂತ ಕೆಲಸ ಪರ್ಮನೆಂಟ್ ಆಗಿರ್ತದೆ, ಗೊತ್ತಿರ್ಲಿ ನಿಮ್ಗೆ. ಅದಕ್ಕೆ ಮೇಡಮ್ ಅವ್ರು ಹೇಳಿದ್ರು, ಗಿಲ್ಲಿ ಯಾವ ಗಲ್ಲಿಯಿಂದ ಬರ್ತಾನೋ ಗೊತ್ತಿಲ್ಲ, ಅದಕ್ಕೆ ಮುಂದೆ ನೋಡ್ತಾ ಇರಿ ಅಂತ ಹೇಳಿ. ಧೀರಜ್ ಬುದ್ಧಿವಂತನೇ, ನಮ್ಮದ್ ಮಾತುಗಳು ಮುಗಿದ ಮೇಲೆನೆ ಕರೆಸೋದು. ಇಲ್ಲಾಂದ್ರೆ ನಮ್ಮನ್ನ ಯಾರು ನೋಡ್ತೀರಿ ನೀವು? ಆತ ರೇಷ್ಮೆ ಸೀರೆನೂ ನೋಡಲ್ಲ, ಈ ಕಡೆ ಮಸಾಲೆ ದೋಸೆಗೂ ನೋಡಲ್ಲ. ಅದಾದ್ಮೇಲೆ ನಾವು ಕೂಡ ನಮ್ಮ ಮಾತು ಯಾರು ಕೇಳೋದೇ ಇಲ್ಲ. ಅದಕ್ಕೆ ನಾನು ಕೂಡ ಇನ್ನೇನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ದೊಡ್ಡಬಳ್ಳಾಪುರಕ್ಕೂ ನನಗಿರುವಂತ ಸಂಬಂಧ ಯಲಹಂಕಕ್ಕೆ ಎಷ್ಟು ಸಂಬಂಧ ಇದೆಯೋ ಅಷ್ಟೇ ಸಂಬಂಧವನ್ನ ಕೂಡ ಈ ದೊಡ್ಡಬಳ್ಳಾಪುರದಲ್ಲಿ ಇಟ್ಕೊಂಡಿದ್ದೀನಿ. ಅನೇಕ ಹಿರಿಯರು ನನಗೆ ಮಾರ್ಗದರ್ಶನ ಮಾಡವ್ರೆ, ಅನೇಕ ಸ್ನೇಹಿತರು ಕೂಡ ನನಗೆ ಈ ಭಾಗದಲ್ಲಿ ಇದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿ 3 ದಿನಗಳ ಕಾಲ ಈ ಸಮ್ಮೇಳನದಲ್ಲಿ ದಯವಿಟ್ಟು ಬಂದಂತವರೆಲ್ಲ ಸೀರೆ ರೇಟ್ ಎಷ್ಟೇ ಇದ್ದಪ್ಪ, 1-2 ಸಾವಿರ ಸಿಗ್ತದ, 8 ರೂಪಾಯಿ. ಹೋಗೋರೆಲ್ಲ ಒಂದ್ ಸೀರೆನಾದ್ರೂ ತಗೊಂಡೋಗ್ಲಿ, ನಾನು ಹೋಗೋಗ ಒಂದ್ ಸೀರೆ ತಗೊಂಡು ಹೋಗ್ತೀನಿ. ನಾನು ಯಾಕಂದ್ರೆ ಬಂದು ಭಾಷಣ ಮಾಡೋದಲ್ಲ, ನಾವ್ ಬೆನ್ ತಡ್ಬೇಕು, ಪ್ರೋತ್ಸಾಹ ಕೊಡ್ಬೇಕು ಅಂತಂದ್ರೆ ನಾವ್ ಬಂದವ್ರು ಅದು 800 ರೂಪಾಯಿದೋ 1000-2000 ರೂಪಾಯಿದೋ. ಯಾಕಂದ್ರೆ ಅಷ್ಟೆಲ್ಲ ಅವರು ಮಳಿಗೆಗಳನ್ನ ಇಟ್ಟಾಗ ನನ್ಗೇನೋ ಮೈಸೂರು ಸಿಲ್ಕ್ ಸ್ಯಾರಿ ಏನೋ ಕೊಡಿಸ್ತೀನಿ ಅಂತ ಹೇಳಿದ್ದೇನೆ. ಕೊಡ್ಸಿಯಾ? ಅಯ್ಯೋ, ಕ್ರೇಪಲ್ಲೂ ಇಲ್ಲ ಏನಿಲ್ಲಪ್ಪ. ಒಬ್ಬರಿಗೆ ಒಂದ್ ಸೀರೆ ಕೊಡ್ತಾರೆ ಮೈಸೂರು ಸಿಲ್ಕ್ ಸ್ಯಾರಿ, ಅದು ಬೆಳಗ್ಗೆ 4 ಗಂಟೆಗೆ ನಿಂತ್ಕೊಬೇಕು. ಅಷ್ಟು ಡಿಮ್ಯಾಂಡ್ ಐತೆ ನಮ್ಮಲ್ಲಿ, ಬಟ್ ಪ್ರೊಡಕ್ಷನ್ ಮಾಡಕ್ ಆಗ್ತಾ ಇಲ್ಲ ನಮ್ಮಲ್ಲಿ. ನಿಜವಾಗೂ ಕೂಡ ನಮ್ಮ ಮಾರ್ಕೆಟ್ಗೆ ದೊಡ್ಡ ಬೆಲೆ ಐತೆ. ಅದರಲ್ಲಿ ನಿಮ್ಮ ಬೆಲೆ ನಿಮ್ ದೊಡ್ಡಬಳ್ಳಾಪುರದವ್ರಿಗೆ ಗೊತ್ತಿಲ್ಲ. ಆದ್ರೆ ಅದಕ್ಕೆ ಮಾರ್ಕೆಟ್ ಅಂತ ತರ್ತಕ್ಕಂಥ ಕೆಲಸವನ್ನ ಇವತ್ತು ಧೀರಜ್ ಮುನ್ರಾಜ್ ಅವರು ಮತ್ತು ಸಮಿತಿಯವರು ಪೂರ್ತಿ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಇದು ಯಶಸ್ವಿ ಆಗ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ನನ್ನನ್ನು ಕೂಡ ಕರೆದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ
ವಿಶೇಷವಾಗಿ ಧೀರೇಜ್ ಮುನ್ರಾಜ್ ಮೊದಲನೇ ಬಾರಿಗೆ ಶಾಸನ ಆದ್ರೂ ಕೂಡ ಕ್ರಿಯಾಶೀಲವಾಗಿ ಬೇರೆ 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 ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಈಗ ಅವ್ರು ನೋಡಿ ನಾನು ಒಂದೆರಡು ಕೆಲಸಗಳನ್ನ ಕಲಿಯುವಂತ ಪರಿಸ್ಥಿತಿ ಕೂಡ, ವೈಟ್ ಟ್ಯಾಪಿಂಗ್ ಎಲ್ಲ ರೋಡ್ ಆಗ್ತಾ ಇದೆಯಪ್ಪ, ನಮ್ಗೆ ಯಾವ ಟ್ಯಾಪಿಂಗು ಇಲ್ಲ ಅಲ್ಲಿ, ಹೆಂಗೋ ಈಗ ಸ್ವಲ್ಪ ದೊಡ್ಡಬಳ್ಳಾಪುರ ಜಗ ಅನ್ನಿಸ್ತಾ ಇದೆಯಾ ಅಂತ ಕಡೆಗೆ. ಯಾಕಂದ್ರೆ 2.5 ವರ್ಷದಲ್ಲಿ ಕಸ ಬೇರೆ ನಿಲ್ಲಿಸ್ತಿ, ಏನೋ ದುಡ್ಡು ಬಂತ, ಕಸ ಒಂದು ಬರ್ತದೆ ಅಷ್ಟೇ. ನಿಮ್ಗೆ ಒಳ್ಳೆ ವಾಗ್ಮಿ ಕೂಡ ಚೆನ್ನಾಗಿ ಮಾತಾಡ್ತಾನೆ. ದಯವಿಟ್ಟು ಈ ತರದವ್ರನ್ನ ಬೆಳೆಸಬೇಕು ಮುಂದೆ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತಲ್ಲಿ ವಿರಾಮ ಕೊಡ್ತೀನಿ. ಜೈ ಹಿಂದ್. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಹಳೆ ಮೈಸೂರು ವಿಭಾಗ ಡಾಕ್ಟರ್ ರಂಗನಾಥ್ ಕುಣಿಗಲ್ ಕ್ಷೇತ್ರ, ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ಕ್ಷೇತ್ರ, CN ಬಾಲಕೃಷ್ಣ ಶ್ರವಣಬೆಳಗೊಳ ಕ್ಷೇತ್ರ, ಗಣಿಗ ರವಿಕುಮಾರ್ ಮಂಡ್ಯ ಕ್ಷೇತ್ರ, ದರ್ಶನ್ ಪುಟ್ಟಣಯ್ಯ ಮೇಲುಕೋಟೆ ಕ್ಷೇತ್ರ, ಡಿ ರವಿಶಂಕರ್ KR ನಗರ ಕ್ಷೇತ್ರ, KH ಪುಟ್ಟಸ್ವಾಮಿ ಗೌಡ ಗೌರಿಬಿದನೂರು ಕ್ಷೇತ್ರ, ಸಿಮೆಂಟ್ ಮಂಜುನಾಥ್ ಸಕಲೇಶ್ಪುರ ಕ್ಷೇತ್ರ, ಮಂತರ್ ಗೌಡ ಮಡಿಕೇರಿ ಕ್ಷೇತ್ರ, GD ಹರೀಶ್ ಗೌಡ ಹುಣಸೂರು ಕ್ಷೇತ್ರ, ಸಮೃದ್ಧಿ ಮಂಜುನಾಥ್ ಮುಳಬಾಗಿಲು ಕ್ಷೇತ್ರ, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.